ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಆನ್ಲೈನ್ ತರಗತಿಯಲ್ಲಿ ನಾನು ಮ್ಯಾಥ್ಯೂ ಅರ್ನಾಲ್ಡ್ ಬರೆದಿರುವಂತಹ ಡೋವರ್ ಬೀಚ್ ಅನ್ನುವ ಪದ್ಯವನ್ನು ವಿಶ್ಲೇಷಣೆ ಮಾಡಲಿದ್ದೇನೆ. ಆಲ್ಮೋಸ್ಟ್ ಈ ಕ್ಲಾಸ್ ನಾನು ಕನ್ನಡದಲ್ಲಿಯೇ ವಿವರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟವಾದ ಪದ್ಯಗಳಲ್ಲಿ ಇದೂ ಒಂದು. ಆಮೇಲೆ ಬಹಳ ಸೀರಿಯಸ್ ಮತ್ತು ಫಿಲಾಸಫಿಕಲ್ ಪದ್ಯವಾಗಿರುವುದರಿಂದ ನನಗೆ ಇದನ್ನು ಕನ್ನಡದಲ್ಲಿ ವಿವರಿಸೋದು ಹೆಚ್ಚು ಆಪ್ತ ಅನಿಸುತ್ತೆ. ಒಂದು. ಎರಡನೇದು, ಈ ಪದ್ಯವನ್ನು ಓದುತ್ತಿರುವ ಈ ಆರ್ಟ್ಸ್ ಆಫ್ಟರ್ ಇಂಗ್ಲೀಷ್ ಸ್ಟೂಡೆಂಟ್ಸ್ ಆಗಲಿ, MA ಇಂಗ್ಲೀಷ್ನ ಸ್ಟೂಡೆಂಟ್ಸ್ಗಳಾಗಲಿ, ಅವರಿಗೆ ಪದ್ಯದ ಸಾರವನ್ನು ತಿಳಿಸುವುದು ನನ್ನ ಉದ್ದೇಶ ಆಗಿರೋದ್ರಿಂದ ನಾನು ಇದನ್ನು ಹೆಚ್ಚು ಕನ್ನಡದಲ್ಲಿಯೇ ಒಂದು ಚರ್ಚೆಯನ್ನು ಮಾಡಲಿದ್ದೇನೆ. ಇದು ಪಾಠ ಅನ್ನೋದಕ್ಕಿಂತ ನನ್ನ ಈ ಪೋಯಮನ್ನು ಕುರಿತು ನನ್ನ ಇಂಪ್ರೆಷನ್ಸನ್ನು ವಿವರಿಸುವ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಸೊ ಡೋವರ್ ಬೀಚ್ ವಾಸ್ ರಿಟನ್ ಬೈ, ಪದ್ಯ ಬರೆಯಲ್ಪಟ್ಟಿದ್ದು ಮ್ಯಾಥ್ಯೂ ಅರ್ನಾಲ್ಡ್ನಿಂದ. ಮ್ಯಾಥ್ಯೂ ಅರ್ನಾಲ್ಡ್ ಈ ವಿಕ್ಟೋರಿಯನ್ ಯುಗದ ಒಬ್ಬ ಶ್ರೇಷ್ಠ ಕವಿ. ವಿಕ್ಟೋರಿಯನ್ ಯುಗದಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ನು ಒಬ್ಬ. ಇಂಗ್ಲಿಷ್ ಸಾಹಿತ್ಯದಲ್ಲಿ 1830ರಿಂದ 1903ರವರೆಗಿನ ಕಾಲವನ್ನು ವಿಕ್ಟೋರಿಯನ್ ಕಾಲಘಟ್ಟ ಅಂತ ಹೇಳ್ತೀವಿ. ಆ ಕಾಲದಲ್ಲಿ ಬಂದಂತಹ ಪ್ರಮುಖ ಕವಿಗಳಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ಒಬ್ಬ. ಮ್ಯಾಥ್ಯೂ ಅರ್ನಾಲ್ಡ್ ಹುಟ್ಟಿದ್ದು 1822ರಲ್ಲಿ, ಮತ್ತೆ ಆತ ತೀರಿ ಹೋದದ್ದು 1888ರಲ್ಲಿ. ಈತನ ತಂದೆ ಥಾಮಸ್ ಅರ್ನಾಲ್ಡ್. ಮ್ಯಾಥ್ಯೂ ಅರ್ನಾಲ್ಡ್ ತಂದೆ ಥಾಮಸ್ ಅರ್ನಾಲ್ಡ್ ಇಂಗ್ಲೆಂಡ್ನ ಅತಿ ಒಂದು ಫೇಮಸ್ ಪ್ರಸಿದ್ಧ ಶಾಲೆ ಆಗಿರತಕ್ಕಂಥ ರಗ್ಬಿ ಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿದ್ದವನು. ಮ್ಯಾಥ್ಯೂ ಅರ್ನಾಲ್ಡ್ನ ವ್ಯಕ್ತಿತ್ವವನ್ನು ರೂಪಿಸಿದವರಲ್ಲಿ, ಮ್ಯಾಥ್ಯೂ ಅರ್ನಾಲ್ಡ್ನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದವರಲ್ಲಿ ಆತನ ತಂದೆ ಥಾಮಸ್ ಅರ್ನಾಲ್ಡ್ನು ಒಬ್ಬ. ಥಾಮಸ್ ಅರ್ನಾಲ್ಡ್ನಂತೆ ಮ್ಯಾಥ್ಯೂ ಅರ್ನಾಲ್ಡ್ ಮುಂದೆ ಶಾಲೆಯ ಹೆಡ್ ಮಾಸ್ಟರ್ನಾಗಿ ಕೆಲಸ ಮಾಡ್ತಾನೆ. ಆಮೇಲೆ ಇಂಗ್ಲೆಂಡ್ನಲ್ಲಿ 35 ವರ್ಷಕ್ಕಿಂತ ಹೆಚ್ಚು ಶಾಲಾ ಇನ್ಸ್ಪೆಕ್ಟರ್ನಾಗಿ ಆತ ಕರ್ತವ್ಯ ನಿರ್ವಹಿಸ್ತಾನೆ. ಆಮೇಲೆ ಕೊನೆ 10 ವರ್ಷಗಳನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಈ ಪ್ರೊಫೆಸರ್ ಆಫ್ ಪೊಯೆಟ್ರಿ ಆಗಿ ಸೇವೆಯನ್ನು ಸಲ್ಲಿಸ್ತಾನೆ. ಆತ ಸ್ಕೂಲ್ ಟೀಚರ್ ಇದ್ದಾಗ ಅವನು ಬೋಧಿಸ್ತಿದ್ದ ವಿಷಯ ಕ್ಲಾಸಿಕ್ಸ್ ಅನ್ನ, ಅವನು ಯೂನಿವರ್ಸಿಟಿಯಲ್ಲಿ ಬೋಧಿಸ್ತಿದ್ದದ್ದು ಪೊಯೆಟ್ರಿಯನ್ನು. ಹಾಗಾಗಿ ಪೊಯೆಟ್ರಿ ಮತ್ತು ಕ್ಲಾಸಿಕ್ ಲಿಟರೇಚರ್ನಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ನಿಗೆ ಹೆಚ್ಚಿನ ಆಸಕ್ತಿ ಇತ್ತು. ಅದರ ರೆಫರೆನ್ಸ್ ನಾವು ಕಾಣ್ತೇವೆ. ಒಂದು ಐರನಿ, ವ್ಯಂಗ್ಯ ಯಾವುದು ಮ್ಯಾಥ್ಯೂ ಅರ್ನಾಲ್ಡ್ನ ಬಗ್ಗೆ ಅಂದರೆ, ಮ್ಯಾಥ್ಯೂ ಅರ್ನಾಲ್ಡ್ ಬದುಕಿದ್ದಾಗ ಆತ ಹೆಚ್ಚು ಕವಿಯಾಗಿ ಪ್ರಸಿದ್ಧನಾದವನು. ಆದರೆ ಆತ ತೀರಿ ಹೋದ ನಂತರದ ಕಾಲಘಟ್ಟದಲ್ಲಿ, ಅಂದರೆ ಈಗಿನ ಕಾಲಘಟ್ಟದಲ್ಲಿ ಮ್ಯಾಥ್ಯೂ ಅರ್ನಾಲ್ಡ್ ನಾವು ಹೆಚ್ಚು ನೆನಪಿಸಿಕೊಳ್ಳೋದು ಆತನ ಗದ್ಯ ಬರಹಕ್ಕಾಗಿ, ಮುಖ್ಯವಾಗಿ ಕಲ್ಚರ್ ಅಂಡ್ ಅನಾರ್ಕಿ ಅಂತಹ ಪ್ರಸಿದ್ಧ ಕೃತಿಗಳಿಗಾಗಿ, ಮತ್ತೆ ಆತನ ಸಾಮಾಜಿಕ ಮತ್ತು ಆರ್ಥಿಕ ಚಿಂತನೆಗಳಿಗೆ ಆತ ನೀಡಿದ ರೆಸ್ಪಾನ್ಸ್ಗಳಿಗಾಗಿ. ಮ್ಯಾಥ್ಯೂ ಅರ್ನಾಲ್ಡ್ ಬದುಕಿದ ಕಾಲದಲ್ಲಿ ಈ ವಿಕ್ಟೋರಿಯನ್ ಸಮಯದಲ್ಲಿ ಇಂಗ್ಲೆಂಡ್ನ ಸ್ಥಿತಿಗತಿಯ ಬಗೆಗೆ ಅರ್ನಾಲ್ಡನಿಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆ ಕಾಲದಲ್ಲಿ 1867ನಲ್ಲಿ ರಿಫಾರ್ಮ್ಸ್ ಬಿಲ್ ಅನ್ನೋದು ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಟರ್ಮಾಯಿಲ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಕಾಯ್ದೆಯಾಗಿತ್ತು. ಅದಾದಮೇಲೆ 1859ನಲ್ಲಿ ಚಾರ್ಲ್ಸ್ ಡಾರ್ವಿನ್ ಬರೆದ ಈ ಆನ್ ದಿ ಒರಿಜಿನ್ ಆಫ್ ಸ್ಪೀಸಿಸ್ ಅನ್ನುವ ಪುಸ್ತಕ ಈ ಕ್ರಿಶ್ಚಿಯಾನಿಟಿಯ ಬಗೆಗೆ ಮತ್ತೆ ಯುರೋಪ್ನಲ್ಲಿದ್ದ ಧಾರ್ಮಿಕ ನಂಬಿಕೆಯನ್ನ ಅಲುಗಾಡಿಸಿದ ಪುಸ್ತಕ. ಮತ್ತು ಆ ಕಾಲದಲ್ಲಿ ಬೈಬಲ್ನ ಲೈನ್ ಟು ಲೈನ್ ಓದಿ ಪದ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಬ್ರಿಟಿಷ್ ಮತ್ತು ಯುರೋಪಿಯನ್ ಜನರು ಮಾಡ್ತಾ ಇದ್ರು. ಇವೆಲ್ಲ ನಿಧಾನಕ್ಕೆ ಧಾರ್ಮಿಕ ನಂಬಿಕೆ ಕುಸಿಯುವಂತೆ ಮಾಡಿತ್ತು. ಹಾಗಾಗಿ ಹೆಚ್ಚು ಧಾರ್ಮಿಕ ಮನಸ್ಥಿತಿಯವನಾಗಿದ್ದ ಅರ್ನಾಲ್ಡನಿಗೆ ಈ ಧಾರ್ಮಿಕ ಮನಸ್ಥಿತಿಯ ಕುಸಿತ ಮತ್ತೆ ಈ ಇಂಗ್ಲೆಂಡ್ನ ಆಗ್ತಿರ್ತಕ್ಕಂಥ ಬದಲಾವಣೆಯ ಬಗೆಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಆತ ಬಹಳ ಮೆಲಂಕಲಿಕ್ ಆಗಿ, ಸ್ಯಾಡ್ ಆಗಿ ಬೇರೆ ಬೇರೆ ಪದ್ಯಗಳಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಡೋವರ್ ಬೀಚ್ ಸಹಿತ ಮ್ಯಾಥ್ಯೂ ಅರ್ನಾಲ್ಡ್ ತನ್ನ ದೇಶದ ಬಗೆಗೆ ಹೊಂದಿದ್ದ ಈ ಡಿಸಪಾಯಿಂಟ್ಮೆಂಟ್ ಅನ್ನ, ಈ ಮೆಲಂಕಲಿಯನ್ನ, ಈ ಸ್ಯಾಡ್ನೆಸ್ ಅನ್ನ ಎಕ್ಸ್ಪ್ರೆಸ್ ಮಾಡುವ ಒಂದು ಪದ್ಯ. ದೆನ್ ಮ್ಯಾಥ್ಯೂ ಅರ್ನಾಲ್ಡ್ನ ಇತರ ಕೃತಿಗಳ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ತೀನಿ. ಆತನ ಮೊದಲು ಬರೆದ ಕೃತಿ, ಅರ್ನಾಲ್ಡ್ನ ಮೊದಲ ಕವನ ಸಂಕಲನ ಅಂದರೆ ದ ಸ್ಟ್ರೈಟ್ ರೆವಿಲರ್ ಅಂಡ್ ಅದರ್ ಪೋಯಮ್ಸ್, ದಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1849. Empedocles on Etna, it was published in 1852. The poems, the collection, published in 1853. And second series of poems that was published in 1855. Merope is another collection of poems that was published in the 1858. ಆತನ ಪ್ರಮುಖ ಪ್ರಸಿದ್ಧ ಕವನಗಳಲ್ಲಿ ಹೆಚ್ಚು ಆಂಥಾಲಜಿಯಲ್ಲಿ ಪ್ರಕಟವಾದ ಪ್ರಮುಖ ಕವಿತೆಗಳಲ್ಲಿ ಒಂದು 3: ಡೋವರ್ ಬೀಚ್, ಸ್ಕಾಲರ್ ಜಿಪ್ಸಿ ಅಂಡ್ ಥೈಸಿಸ್ ಅನ್ನುವ ಪ್ರಮುಖ ಕವನಗಳನ್ನ ನಾವು ಕಾಣ್ತೇವೆ. ಇವು ಮತ್ತೆ
ಬೇರೆ ಬೇರೆ ಕವನ ಸಂಕಲನಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಕವನಗಳಾಗಿವೆ. ಮ್ಯಾಥ್ಯೂ ಅರ್ನಾಲ್ಡ್ ನಂತರದ ಕಾಲಘಟ್ಟದಲ್ಲಿ ಹೆಚ್ಚು ತನ್ನನ್ನು ತಾನು ಗದ್ಯ ಸಾಹಿತ್ಯಕ್ಕೆ ತೊಡಗಿಸಿಕೊಂಡವನು. ಅವನು ಸ್ಕೂಲ್ ಹೆಡ್ ಮಾಸ್ಟರ್, ಸ್ಕೂಲ್ ಈ ಇನ್ಸ್ಪೆಕ್ಟರ್ ಕರ್ತವ್ಯದಲ್ಲಿದ್ದವನು. ನಂತರ ಕಾವ್ಯವನ್ನ ಬದಿಗೆ ಸರಿಸಿ ಈ ವಿಮರ್ಶೆ ಮತ್ತೆ ಇತರ ಗದ್ಯ ಬರಹಕ್ಕೆ ತನ್ನನ್ನು ತಾನು ಹೆಚ್ಚು ತೊಡಗಿಸಿಕೊಂಡವನು. ಆತ ಮುಖ್ಯವಾಗಿ ಸಾಹಿತ್ಯ ವಿಮರ್ಶೆ, ಈ ಪ್ರಬಂಧಗಳು ಎಸೇಸ್ ಆನ್ ರಿಲಿಜಿಯನ್, ಎಸೇಸ್ ಆನ್ ಫಿಲಾಸಫಿ, ಆಮೇಲೆ ಕ್ವೆಶನ್ಸ್ ರಿಲೇಟೆಡ್ ವಿತ್ ದ ಪಾಲಿಸೀಸ್ ಆಫ್ ಹಿಸ್ ಟೈಮ್, ಅದನ್ನ ಕುರಿತು ಅವನು ತನ್ನ ಕೃತಿಗಳಲ್ಲಿ ಹೆಚ್ಚು ವಿಸ್ತಾರವಾಗಿ ವಿವರಿಸ್ತಾ ಹೋಗ್ತಾನೆ ಗದ್ಯ ಬರಹಗಳಲ್ಲಿ. ಆತರ ಕಲ್ಚರ್ ಅಂಡ್ ಅನಾರ್ಕಿ ಎನ್ನುವ ಪುಸ್ತಕದಲ್ಲಿ ಅದು ಮುಖ್ಯವಾಗಿ ಇಂಗ್ಲಿಷ್ ಬ್ರಿಟಿಷ್ ಆ ಕಾಲದ ಬ್ರಿಟಿಷ್ ಈ ಸಮಾಜವನ್ನ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ನೋಡಿರ್ತಕ್ಕಂಥ ಒಂದು ಕೃತಿ ಅದು ಕಲ್ಚರ್ ಅಂಡ್ ಅನಾರ್ಕಿ ಅನ್ನೋದು. ದಟ್ ವಾಸ್ ಪಬ್ಲಿಷ್ ಇನ್ ದ ಇಯರ್ 1869. ಆ ಪುಸ್ತಕದಲ್ಲಿ ಇಂಗ್ಲೆಂಡ್ನ ಸಮಾಜವನ್ನು 3 ಸ್ತರದಲ್ಲಿ ವಿಂಗಡಿಸ್ತಾನೆ, 3 ಸ್ತರದಲ್ಲಿ ವಿಭಜಿಸ್ತಾನೆ. ಬ್ಯಾರ್ಬೇರಿಯನ್ ಅನ್ನೋದೊಂದು, ಫಿಲಿಸ್ಟೈನ್ ಅನ್ನೋದೊಂದು, ಮತ್ತೊಂದು ಪಾಪ್ಯುಲೇಸ್ ಅಂತ. ಈ ಬ್ಯಾರ್ಬೇರಿಯನ್ ಅಂದ್ರೆ ಶ್ರೀಮಂತ ವರ್ಗ, ಫಿಲಿಸ್ಟೈನ್ ಅಂದ್ರೆ ಬೂರ್ಜ್ವಸಿ ಮಧ್ಯಮ ವರ್ಗ, ಮತ್ತೊಂದು ಈ ಅನಕ್ಷರಸ್ಥ ಪಾಪ್ಯುಲೇಸ್ ಸಾಮಾನ್ಯ ಜನರು ಅನ್ನೋ ಅರ್ಥದಲ್ಲಿ ಇಂಗ್ಲೆಂಡ್ ಸಮಾಜವನ್ನ 3 ಸ್ತರದಲ್ಲಿ ವಿಂಗಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಹಾಗಾಗಿ ಒಟ್ಟಿನಲ್ಲಿ ಆತನ ಕಾಲದಲ್ಲಿ ಕಲ್ಚರ್, ರಿಲಿಜಿಯಸ್ ಫೇತ್ ಡಿಮಿನಿಷ್ ಆಗ್ತಾ ಇತ್ತು ಅನ್ನೋದು ಮ್ಯಾಥ್ಯೂ ಅರ್ನಾಲ್ಡ್ನ ಅಭಿಪ್ರಾಯ. ಈ ಧಾರ್ಮಿಕ ಶ್ರದ್ಧೆ ಕಡಿಮೆ ಆಗ್ತಾ ಇದೆ, ಸಾಮಾಜಿಕ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ, ಜನರಲ್ಲಿ ಸಾಮಾಜಿಕ ಜವಾಬ್ದಾರಿ ಕಡಿಮೆ ಆಗ್ತಿದೆ ಅನ್ನುವಂತಹ ಅಭಿಪ್ರಾಯವನ್ನ ಮ್ಯಾಥ್ಯೂ ಅರ್ನಾಲ್ಡ್ ತನ್ನ ಈ ಕಲ್ಚರ್ ಅಂಡ್ ಅನಾರ್ಕಿ ಪುಸ್ತಕದಲ್ಲಿ ವಿವರಿಸ್ತಾನೆ. ಅದಕ್ಕೂ ಈ ಪದ್ಯಕ್ಕೂ ಏನ್ ಸಂಬಂಧ ಇದೆ ಅಂದ್ರೆ ಸಂಬಂಧ ಇದೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಲೇಟರ್. ದಿಸ್ ಪೋಯಮ್ ಡೋವರ್ ಬೀಚ್ ವಾಸ್ ಪಬ್ಲಿಷ್ಡ್ ಇನ್ 1867. ಆದರೆ ಇದರ ರಚನೆ ಆರಂಭ ಆಗಿದ್ದು 1849ರಲ್ಲಿ ಅಂತ ಕೆಲವೊಬ್ರು ಹೇಳ್ತಾರೆ. 1851ರಲ್ಲಿ ಆಗಿರಬಹುದು ಅಂತ ಮತ್ತೆ ಕೆಲವರು ವಿಮರ್ಶಕರ ಅಭಿಪ್ರಾಯ. ಈ ಕವನದ ರಚನೆ 1851ರ ಕಾಲಘಟ್ಟದಲ್ಲಿ ಇವನು ಮದುವೆಯಾಗಿದ್ದ. ತನ್ನ ಹೆಂಡತಿಯ ಜೊತೆಗೆ ಈ ಡೋವರ್ ಡಿಸ್ಟ್ರಿಕ್ಟ್ಗೆ ಹನಿಮೂನ್ಗೆ ಬಂದಾಗ ಅಲ್ಲಿ ಆದ ಇಂಪ್ರೆಷನ್ಸ್ ಇಂದ, ಅಲ್ಲಿ ಆದ ಅಲ್ಲಿ ತಾನು ಕಂಡುಕೊಂಡ ಅನುಭವಗಳಲ್ಲಿ ಅಥವಾ ಅಲ್ಲಿಯ ಒಂದು ಕವಿ ಸಮಯದಿಂದ ಈ ಕವಿತೆ ಉತ್ಪತ್ತಿಯಾಯಿತು, ಕವಿತೆ ಬರೆಯಲ್ಪಟ್ಟಿತು ಅನ್ನೋ ವಾದವು ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಯಲ್ಲಿ ನಾವು ಕಾಣ್ತೇವೆ. ಸೊ ಡೋವರ್ ಬೀಚ್ ಪದ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಡೋವರ್ ಬೀಚ್ ಇದರ ಭೌಗೋಳಿಕ ರಚನೆ ಅನ್ನ ನಾವು ತಿಳಿಬೇಕಾಗ್ತದೆ. ಯಾಕಂದ್ರೆ ಅದರ ಕುರಿತು ಪದ್ಯದಲ್ಲಿ ಕೆಲವು ರೆಫರೆನ್ಸ್ಗಳು ಬರ್ತವೆ. ಡೋವರ್ ಬೀಚ್ ಅನ್ನೋದು ಇಟ್ಸ್ ಅ ಮೇಜರ್ ಪೋರ್ಟ್ ಇನ್ ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಬಂದರು. ಈ ಡೋವರ್ ಬೀಚ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಲ್ಲಲ್ಲಿ ಮತ್ತೆ ಮತ್ತೆ ನಮಗೆ ರೆಫರೆನ್ಸ್ ಅಲ್ಲಿ ಕಾಣಿಸ್ತದೆ. ಶೇಕ್ಸ್ಪಿಯರ್ ತನ್ನ ಕಿಂಗ್ ಲಿಯರ್ ನಾಟಕದಲ್ಲಾಗಲಿ, ಮತ್ತೆ ಚಾರ್ಲ್ಸ್ ಡಿಕನ್ಸ್ ನ ಟೇಲ್ ಆಫ್ 2 ಸಿಟೀಸ್ ನಲ್ಲಿ ಈ ಡೋವರ್ ಬೀಚ್ ನ ರೆಫರೆನ್ಸ್ ಕಂಡು ಬರ್ತದೆ. ಈ ಡೋವರ್ ಬೀಚ್ ಇಂದ 20 ಮೈಲಿ ಅಂತರದಲ್ಲಿ ಫ್ರಾನ್ಸ್ ಇದೆ. ಹಾಗಾಗಿ ಈ ಪದ್ಯದಲ್ಲಿ ಮಾತನಾಡುವಾಗ ಈ ಸ್ಪೀಕರ್, ಪದ್ಯದ ನರೇಟರ್, ಅವನು ಇಂಗ್ಲೆಂಡ್ನ ಈ ಬದಿಯಲ್ಲಿ ನಿಂತು ಫ್ರಾನ್ಸ್ನ ಆ ಬದಿಯನ್ನ ಕಾಣೋಕೆ ಸಾಧ್ಯವಾಗ್ತದೆ. ಆಮೇಲೆ ಈ ಬೀಚ್ಗಳಲ್ಲಿ 2 ತರ ಬೀಚ್ಗಳನ್ನ ನಾವು ಕಾಣ್ತೀವಿ. ಒಂದು ಸ್ಯಾಂಡಿ ಬೀಚ್, ಇನ್ನೊಂದು ರಾಕಿ ಬೀಚ್ ಅಂತ. ಅಂದ್ರೆ ಕೆಲವು ಸಮುದ್ರ ದಂಡೆಯ ಮೇಲೆ ಮರಳಿದ್ರೆ, ಇನ್ನು ಕೆಲವು ಸಮುದ್ರ ದಂಡೆಗಳ ಮೇಲೆ ಈ ಪೆಬಲ್ಸ್ ಇರ್ತವು, ಕಲ್ಲುಗಳಿರ್ತವು, ಬಂಡೆಗಳಿರ್ತವು ಅಂತ. ಈ ಡೋವರ್ ಬೀಚ್ 2ನೇ ಪ್ರಕಾರಕ್ಕೆ ಸೇರಿದು. ಅಂದ್ರೆ ಡೋವರ್ ಬೀಚ್ ನಲ್ಲಿ ನಾವು ಪೆಬಲ್ಸ್ ಅನ್ನ, ಕಲ್ಲನ್ನ, ರಾಕ್ಸ್ ಅನ್ನ ಕಾಣ್ತೇವೆ. ಅಲ್ಲಿಯ ಸೌಂಡ್ ಅನ್ನ ಆತ ಈ ಪದ್ಯದಲ್ಲಿ ವಿವರಿಸ್ತಾನೆ. ಕವನದ 2 ಮತ್ತು 3ನೇ ಸಾಲಿನಲ್ಲಿ ಬರ್ತಕ್ಕಂಥ ದ ಫ್ರೆಂಚ್ ಕೋಸ್ಟ್, ಆನ್ ದ ಫ್ರೆಂಚ್ ಕೋಸ್ಟ್ ದ ಲೈಟ್ ಗ್ಲೀಮ್ಸ್ ಅನ್ನುವ ಸಾಲಾಗಿರ್ಲಿ, ಅಥವಾ ಕವನದ 9, 10ನೇ ಸಾಲಿನಲ್ಲಿ ಬರ್ತಕ್ಕಂಥ ಗ್ರೇಟಿಂಗ್ ರೋರ್ ಆಫ್ ಪೆಬಲ್ಸ್ ವಿಚ್ ದ ವೇವ್ ಡ್ರಾಬ್ಯಾಕ್, ಈ ಗ್ರೇಟಿಂಗ್ ವೇವ್ಸ್, ಈ ಗ್ರೇಟಿಂಗ್ ಸೌಂಡು ಮತ್ತೆ ಫ್ರಾನ್ಸ್ ಕಾಣುತ್ತೆ ಅನ್ನೋ ರೆಫರೆನ್ಸ್ಗಳು ಸಾಧ್ಯವಾಗುವುದು ಯಾಕಂದ್ರೆ ಈ ಡೋವರ್ ಬೀಚ್ ಇರುವುದು ಅಂತ ಒಂದು ಭೌಗೋಳಿಕ ಈ ಪ್ರದೇಶದ ವ್ಯಾಪ್ತಿಯಲ್ಲಿ. ಹಾಗಾಗಿ ಇಟ್ಸ್ ಎಸೆನ್ಷಿಯಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿ ಜಿಯೋಗ್ರಫಿಕಲ್ ಸ್ಟ್ರಕ್ಚರ್ ಆಫ್ ಡೋವರ್ ಬೀಚ್. ದೆನ್ ಈ ಪದ್ಯದ ಟೋನ್ ಯಾವ ಥರದ್ದು ಅಂದ್ರೆ ಸ್ಯಾಡ್ನೆಸ್, ದುಃಖ ಅಥವಾ ವಿಷಾದ, ವಿಷಣ್ಣತೆ ಅನ್ನೋದು ಈ ಪದ್ಯದ ಒಂದು ಸ್ಥಾಯಿ ಭಾವ. ಪದ್ಯವನ್ನ ಆರಂಭದಲ್ಲಿ ಓದುವಾಗ ನಮ್ಗೆ ಏನಿಸ್ತದೆ ಅಂದ್ರೆ ಸಂತೋಷದಿಂದ ಕವಿ ಈ ಡೋವರ್ ಬೀಚ್ ನ ಸೌಂದರ್ಯವನ್ನ ವಿವರಿಸ್ತಾ ಇದ್ದಾನೆ ಅನ್ನುವ ಒಂದು ನಮ್ಗೆ ಅಚಿಂತನೆ ಬರುತ್ತೆ. ಆದ್ರೆ ಕವಿತೆ ಮುಂದೆ ಓದಂತೆಲ್ಲ ನಮ್ಗೆ ಅರ್ಥವಾಗುತ್ತೆ ಆತ ಎಕ್ಸ್ಪ್ರೆಸ್ ಮಾಡ್ತಿರೋದು ಸಂತೋಷವನ್ನಲ್ಲ, ವಿಷಾದವನ್ನ. ಆ ವಿಷಾದ ವೈಯಕ್ತಿಕ ನೆಲೆಯಿಂದ ಬಂದದ್ದಲ್ಲ. ವಿಷಾದ ಒಂದು ಸಮಾಜದ ಪರಿಸ್ಥಿತಿಗೆ
ಈ ಪ್ರತಿಸ್ಪಂದನೆಯಾಗಿ ಬರ್ತಕ್ಕಂತಹ ವಿಷಾದ ಅನ್ನೋದನ್ನು ನಾವು ಪದ್ಯದ ಓಘದಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಎಟರ್ನಲ್ ನೋಟ್ಸ್ ಆಫ್ ಸ್ಯಾಡ್ನೆಸ್ ಅಂದ್ರೆ ಈ ಶಾಶ್ವತದ ದುಃಖ, ಅದರ ಪರಿಕಲ್ಪನೆ, ಅದರ ಒಂದು ರೆಫರೆನ್ಸ್ ಪದ್ಯದಲ್ಲಿ ಬರುತ್ತದೆ. ಕ್ರಿಶ್ಚಿಯನ್ ಧರ್ಮದ ಬಗೆಗೆ ಜನರಲ್ಲಿ ಇರುವ ನಂಬಿಕೆ ಮಾಯವಾಗ್ತಿರೋದು, ಅದರ ಜೊತೆಗೆ ಈ ಸಮಾಜದಲ್ಲಿ ಉಂಟಾಗಿರ್ತಕ್ಕಂಥ ಕ್ರೈಸಿಸ್, ಇವೆಲ್ಲವುಗಳು ಕವಿಯಲ್ಲಿ ಒಂದು ತರದ ವಿಷಣ್ಣತೆಯನ್ನು ಉಂಟು ಮಾಡಿವೆ. ಸಮುದ್ರವನ್ನು ನೋಡಿದಾಗ ಯಾವ ತರದ ಭಾವನೆಯಾದರೂ ಮನುಷ್ಯನಿಗೆ ಬರುವುದು, ಸಂತೋಷವಾದರೂ ಆಗಬಹುದು, ಅದರ ಅಗಾಧತೆಯನ್ನು ಕಂಡು ಮನಸ್ಸು ವಿಶಾಲವಾಗಬಹುದು. ಆದರೆ ಇಲ್ಲಿ ಮ್ಯಾಥ್ಯೂ ಅರ್ನಾಲ್ಡನ್ಗೆ ಆ ಸಮುದ್ರ ಸಮಾಜದಲ್ಲಿ ಈ ಏನು ಡಿಮಿನಿಷ್ ಆಗ್ತಕ್ಕಂಥ ಮೌಲ್ಯಗಳು, ಈ ಕ್ರಿಶ್ಚಿಯನ್ ಧರ್ಮದ ಮೇಲಿನ ಶ್ರದ್ಧೆ ಕಡಿಮೆ ಆಗ್ತಿರುವುದನ್ನು ನೆನಪಿಗೆ ತಂದು ಕೊಡುತ್ತದೆ. ಹಾಗಾಗಿ ಆತ ಅದನ್ನ ಕುರಿತು ತನ್ನ ಚಿಂತನೆಗಳ ನೆನಪುಗಳನ್ನ ಈ ಪದ್ಯದಲ್ಲಿ ದಾಖಲಿಸ್ತಾ ಹೋಗ್ತಾನೆ. ದ ಫಾರ್ಮ್ ಆಫ್ ದ ಪೋಯಮ್ ಈಸ್ ಎ ಡ್ರಾಮೆಟಿಕ್ ಮೊನೋಲಾಗ್. ಈ ಪದ್ಯದ ಫಾರ್ಮ್, ರಚನೆ ಡ್ರಾಮೆಟಿಕ್ ಮೊನೋಲಾಗ್ ಅಂತ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಡ್ರಾಮೆಟಿಕ್ ಮೊನೋಲಾಗ್ ಅನ್ನೋದು ಒಂದು ಪದ್ಯದ ಫಾರ್ಮ್, ಟೈಪ್ ಆಫ್ ಪೋಯಟ್ರಿ. ಡ್ರಾಮೆಟಿಕ್ ಮೊನೋಲಾಗ್ ನಲ್ಲಿ ಏನಾಗ್ತದೆ, ಎರಡು ಪಾತ್ರಗಳು ಅಥವಾ ಎರಡಕ್ಕಿಂತ ಹೆಚ್ಚು ಪಾತ್ರಗಳಿರಬಹುದು, ಆದರೆ ನರೇಟರ್ ಮಾತ್ರ ಒಬ್ಬನೇ ಇರ್ತಾನೆ. ಮೋನೋಲಾಗ್, ಒಬ್ಬ ಮಾತನಾಡುವುದು, ಒಬ್ಬರು ಅಥವಾ ಇಬ್ಬರು, ಇನ್ನುಳಿದಂತೆ ಒಬ್ಬರು ಅಥವಾ ಇಬ್ಬರು ಅವನ ಮಾತುಗಳನ್ನ ಕೇಳಿಸ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಡ್ರಾಮೆಟಿಕ್ ಮೊನೋಲಾಗ್ನಲ್ಲಿ. ದ ಸ್ಪೀಕರ್ utters his speech and we assume that there is someone to listen him, but the listener is passive. He doesn't express anything. We do not hear him speaking. A listener ಮಾತನಾಡುವುದನ್ನು ನಾವು ಕೇಳಿಸ್ಕೊಳ್ಳೋದಿಲ್ಲ. We just assume that somebody is there and we assume the response of the listener in the words of the speaker. The speaker gives clues about the response of the listener. ಅಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಇರುವಂತಹ ವ್ಯಕ್ತಿ ಏನ್ ರೆಸ್ಪಾಂಡ್ ಮಾಡ್ತಾನೆ ಅನ್ನೋದನ್ನ ಈ ನರೇಟರ್ ಹೇಳುವ ಮಾತುಗಳಿಂದಲೇ ನಾವು ಅರ್ಥ ಮಾಡ್ಕೊಳ್ತೇವೆ. ಇದು ಎಂಥ ಪದ್ಯ ಅಂದ್ರೆ ಡ್ರಾಮೆಟಿಕ್ ಮೊನೋಲಾಗ್ ಅಂತ. ಅಂದ್ರೆ ಕವಿ ಹೇಳ್ತಾನೆ ಅಥವಾ ನಿರೂಪಕ ಹೇಳ್ತಾನೆ, ಅಲ್ಲೊಂದು ಯಾವುದೋ ಪಾತ್ರ ಇರಬಹುದು ಅವನನ್ನ ಕೇಳೋದಕ್ಕೆ. ಈ ಪದ್ಯದಲ್ಲಿ ಡ್ರಾಮೆಟಿಕ್ ಮೊನೋಲಾಗ್ನಲ್ಲಿ ದೇರ್ ಆರ್ 2 ಕ್ಯಾರೆಕ್ಟರ್ಸ್. ಒನ್ ಈಸ್ ದ ಸ್ಪೀಕರ್ ಅಂಡ್ ಅನದರ್ ಈಸ್ ಹಿಸ್ ವೈಫ್. ಅದು ಸಾಮಾನ್ಯವಾಗಿ ನಾವು ಮ್ಯಾಥ್ಯೂ ಅರ್ನಾಲ್ಡ್ ಮತ್ತು ಆತನ ಪತ್ನಿ ಅಂತ ಹೇಳ್ಕೊಳ್ಬಹುದು. ಅರ್ನಾಲ್ಡ್ ತನ್ನ ಅನಿಸಿಕೆಯನ್ನು ಹೇಳ್ತಾನೆ, ಕೇಳೋದಕ್ಕೆ ಆತನ ಪತ್ನಿ ಆತನ ಸಂಗಡದಲ್ಲಿ ಇದ್ದಾಳೆ ಅಂತ ನಾವು ಅಸ್ಯೂಮ್ ಅನ್ನ ಮಾಡ್ಕೋಬೇಕು ಈ ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ದೆನ್ ಇಂಗ್ಲಿಷ್ ಕಾಲುವೆ ಆಚೆ ಈ ಪತಿ ಪತ್ನಿಯರಿದ್ದಾರೆ, ಯಾವುದೋ ಒಂದು ಮನೆಯಲ್ಲಿ, ಒಂದು ರೂಮ್ನಲ್ಲಿ. ಆ ರೆಫರೆನ್ಸ್ ನಮಗೆ ನಂತರ ಅರ್ಥವಾಗುತ್ತೆ. ಅಲ್ಲಿ ಕೂತ್ಕೊಂಡು ತನ್ನ ಪ್ರಿಯತಮಗೆ ಹೇಳ್ತಾ ಹೋಗುವ ಪದ್ಯ ಇದು. ಅಲ್ಲಿ ಬರುವ ಅಲೆಗಳು, ಆ ಸಮುದ್ರದ ಏರಿಳಿತ, ಸಮುದ್ರದ ವಿಶಾಲತೆ, ಆ ವಿಶಾಲತೆ ಮತ್ತು ಆ ಏರಿಳಿತದ ಅಲೆಗಳು ಉಂಟು ಮಾಡುವ ವಿಷಣ್ಣತೆ, ಅದು ಈ ಪದ್ಯದ ಥೀಮ್. ಸೊ ವಿ ಶಾಲ್ ರೀಡ್ ದ ಪೋಯಮ್ ಲೈನ್ ಬೈ ಲೈನ್ ನೌ. ದ ಸೀ ಈಸ್ ಕಾಮ್ ಟು ನೈಟ್, ದ ಟೈಡ್ ಈಸ್ ಫುಲ್, ದ ಮೂನ್ ಲೈಸ್ ಫೇರ್. ಅಪಾನ್ ದ ಸ್ಟ್ರೈಟ್ಸ್ ಆನ್ ದ ಫ್ರೆಂಚ್ ಕೋಸ್ಟ್ ದ ಲೈಟ್ gleams and is gone. The cliffs of England stand, glimmering and vast, out in the tranquil bay. Come to the window, sweet is the night air, only from the long line of spray where the sea meets the moon blanched land. Listen, you hear the grating roar of pebbles which the waves draw back and fling at their return up the high strand, begin and cease and then again begin with tremulous cadence slow and bring eternal note of sadness in. ಸೊ ಪದ್ಯ ಹೀಗೆ ಸಂತೋಷದಿಂದ ಆರಂಭವಾಗಿ ಹೀಗೆ ವಿಷಾದದ ಕಡೆಗೆ ಹರಿಯುವ ಪದ್ಯ. ಹೇಗೆ ಆರಂಭದಲ್ಲಿ ಅವನು ತಾನು ಹೇಳ್ತಾನೆ, ಏನು, ದ ಸೀ ಈಸ್ ಕಾಮ್ ಟು ನೈಟ್, ಸಮುದ್ರ ಇಂದು ಶಾಂತವಾಗಿದೆ. ದ ಟೈಡ್ ಈಸ್ ಫುಲ್, ದ ಮೂನ್ ಲೈಸ್ ಫೇರ್, ಚಂದ್ರ ಹೊಳಿತಾ ಇದ್ದಾನೆ, ಸಮುದ್ರ ಸುಂದರವಾಗಿದೆ, ಸಮುದ್ರ ಫುಲ್ ಆಗಿದೆ, ಟೈಡ್ ಫುಲ್ ಆಗಿದೆ. ಅಪಾನ್ ದ ಸ್ಟ್ರೈಟ್ಸ್ ಆನ್ ದ ಫ್ರೆಂಚ್ ಕೋಸ್ಟ್ ದ ಲೈಟ್ ಗ್ಲೀಮ್ಸ್ ಅಂಡ್ ಈಸ್ ಗಾನ್. ಆ ಕಡೆಯ ಫ್ರೆಂಚ್ ಕೋಸ್ಟ್ ನಲ್ಲಿ ಲೈಟ್ ನಿಧಾನಕ್ಕೆ ಅದು ಲೈಟ್ ಗ್ಲೀಮ್ಸ್ ಆಗ್ತಾ ಇದೆ, ಶೈನ್ ಆಗ್ತಾ ಇದೆ ಮತ್ತು ಹೋಗ್ತಾ ಇದೆ. ಮತ್ತೆ ಈಚೆಗೆ ಏನಾಗ್ತಾ ಇದೆ ಇಂಗ್ಲೆಂಡ್ ನಲ್ಲಿ ಅಂದ್ರೆ ದ ಕ್ಲಿಫ್ಸ್ ಆಫ್ ಇಂಗ್ಲೆಂಡ್ ಸ್ಟ್ಯಾಂಡ್ ಗ್ಲಿಮರಿಂಗ್ ಅಂಡ್ ವಾಸ್ಟ್. ಈ ಇಂಗ್ಲೆಂಡ್ ಭೂಪ್ರದೇಶ ಗ್ಲಿಮರಿಂಗ್ ಆಗಿದೆ, ವಾಸ್ಟ್ ಆಗಿದೆ. ವಾಸ್ಟ್ ಆಗಿರ್ತಕ್ಕಂಥ ಈ ಭೂಪ್ರದೇಶದಲ್ಲಿ ಔಟ್ ಇನ್ ದ ಟ್ರಾಂಕ್ವಿಯಲ್ ಬೇ, ಶಾಂತವಾಗಿದೆ ಎಲ್ಲವೂ. ಸಮುದ್ರ ಶಾಂತವಾಗಿದೆ, ಅಲೆಗಳು ಬರ್ತಾ ಹೋಗ್ತಾ ಇವೆ. ಆ ಕಡೆ ಲೈಟ್ ನಿಧಾನವಾಗಿ ಫೇಡ್ ಆಗ್ತಾ ಇದೆ, ಈ ಕಡೆ ಚಂದ್ರನ ಬೆಳಕು ಪಸರಿಸ್ತಾ ಇದೆ. ಒಟ್ನಲ್ಲಿ ಪದ್ಯದ ಆರಂಭದಲ್ಲಿ ಏನೋ ಸಂತೋಷದ, ಆಹ್ಲಾದದ ಮನಸ್ಥಿತಿ ಅನ್ನುವ ಹಾಗೆ ನಮಗೆ ಅನಿಸ್ತದೆ.
Come to the window, sweet is the... See here, he now is asking his wife to come to window. ಬಾ ಕಿಟಕಿಯ ಹತ್ತಿರ ಅಂತ. ಹೀಗೆ ಕರೆಯುವಾಗ ನಮ್ಗೆ ಅರ್ಥವಾಗ್ತದೆ ಅವನಿರೋದು ಒಂದು ರೂಮ್ನಲ್ಲಿ, ಒಂದು ಮನೆಯಲ್ಲಿ ಅಂತ. ಹಾಗಾಗಿ ಮತ್ತೆ ಆತ ಯಾರನ್ನೂ ಕರೀತಾ ಇದ್ದಾನೆ. ಯಾರದು? ಆತನ ಪತ್ನಿ ಇರಬಹುದು. ಕಮ್ ಟು ದ ವಿಂಡೋ, ಸ್ವೀಟ್ ಈಸ್ ದ ನೈಟ್ ಏರ್. Sweet is the night air, only from the long line of spray where the sea meets the moon blanched land. ಚೆನ್ನಾಗಿದೆ ಈ ರಾತ್ರಿ, ಈ ಸಂಜೆ ಚಂದ್ರ ಮತ್ತೆ ಸಮುದ್ರ ಮೀಟ್ ಆಗುವುದು. Sweet is the air. The air is sweet. Look at the imagery here. The air is sweet. Air is sweet. Imagery that is related with smell and taste. Then listen, you hear the grating roar. ಕೇಳಿಸ್ಕೋ, ನಿನಗೆ ಕೇಳಿಸ್ತದೆ. ಏನು ಕೇಳಿಸ್ತದೆ? ಗ್ರೇಟಿಂಗ್ ರೋರ್. ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಗ್ರೇಟಿಂಗ್? ಗ್ರೇಟಿಂಗ್ ಈಸ್ ದ ಸೌಂಡ್ ದಟ್ ಕಮ್ಸ್ ಔಟ್ ಆಫ್ ಗ್ರೈಂಡಿಂಗ್ ಆಫ್ ಟೂ ಥಿಂಗ್ಸ್. ಯಾವುದೋ ವಸ್ತುಗಳು ಉಜ್ಜಿದಾಗ ಬರುವ ಸದ್ದನ್ನ ಗ್ರೇಟಿಂಗ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಮರಳಿಲ್ಲ, ಇದೇನಿದೆ? ಗ್ರೇಟಿಂಗ್ ಸೌಂಡ್ ಇದೆ. ಹಾಗಾಗಿ ಇಲ್ಲಿ ಪೆಬಲ್ಸ್ ಇದೆ, ಕಲ್ಲುಗಳಿದೆ ಅಂತ. ಪೆಬಲ್ಸ್ ವಿತ್ ವೇವ್ಸ್ ಡ್ರಾ ಬ್ಯಾಕ್ ಅಂಡ್ ಫ್ಲಿಂಗ್ ಎಟ್ ದಿ ರಿಟರ್ನ್ ಅಪ್ ದ ಹೈ ಸ್ಟ್ರಾಂಡ್, begin and cease and then again begin with a tremulous cadence, slow and bring the eternal note of sadness. ಈ ಅಲೆಗಳು ಬರ್ತವೆ ಹೋಗ್ತವೆ, ಬರ್ತವೆ ಹೋಗ್ತವೆ. They come, they begin and they see, they begin and they cease and then again begin with tremulous cadence, slow. ನಿಧಾನವಾಗಿ ಈ ಅಲೆಗಳು ಬರ್ತಾ ಇವೆ, ಹೋಗ್ತಾ ಇವೆ. So what is there to be sorrow? What is there to be unhappy with him? But suddenly the mood of the poet changes. He remembers something. ಹಾಗಾಗಿ ಅಂತ ಈ ಸ್ಟ್ಯಾನ್ಜಾದ ಕೊನೆಯಲ್ಲಿ ಏನ್ ಹೇಳ್ತಾನೆ? ದ ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್ ಇನ್. ಈ ಅಲೆಗಳು ಏನ್ ತರ್ತಾ ಇವೆ ನನ್ನಲ್ಲಿ ಅಂದ್ರೆ ಎಟರ್ನಲ್ ನೋಟ್ ಆಫ್ ಸ್ಯಾಡ್ನೆಸ್ ಅನ್ನ ಉಂಟು ಮಾಡ್ತಾ ಇವೆ. ಸ್ಯಾಡ್ನೆಸ್ ಅನ್ನ ಈ ಅಲೆಗಳು ಉಂಟು ಮಾಡ್ತಾ ಇವೆ. ಯಾಕೆ ಈ ಅಲೆಗಳು ಅವನನ್ನ ಸ್ಯಾಡ್ ಆಗಿ ಮಾಡ್ತವೆ ಅಂದ್ರೆ ಹಿ ರಿಮೆಂಬರ್ಸ್ ಅ ಪರ್ಸನ್, ಅ ಡ್ರಾಮಾಟಿಸ್ಟ್, ಅ ಪ್ಲೇ ರೈಟ್ ಆಫ್ ದಿ ಗ್ರೀಕ್ ಕ್ಲಾಸಿಕ್. ಆತನ ಹೆಸರೇನು? ಸೊಫೋಕ್ಲಿಸ್. So in the second stanza he says, Sophocles long ago heard it on the Aegean, and it brought into his mind the turbid ebb and flow of human misery. We find also in the sound of thought, hearing it by this northern sea, this distant northern sea. ಈ ತರ ಅಲೆಗಳು ಉರುಳುವುದನ್ನ, ಹೋಗುವುದನ್ನ, ಬರುವುದನ್ನ ಬಹುಶಃ ಈ ಗ್ರೀಕ್ನ ಸೊಫೋಕ್ಲಿಸ್ ಸಹಿತ ನೋಡಿದ್ದ ಅಂತ ಅನಿಸ್ತದೆ. ಹಾಗಾಗಿ ಆತ ತನ್ನ ನಾಟಕದಲ್ಲಿ ಈ ದುಃಖಾಂತಗಳನ್ನು ಹೆಚ್ಚು ಸೃಷ್ಟಿಸಿದ್ದಾನೆ ಅಂತ. ಅಥವಾ ಇನ್ನೊಂದು ಅರ್ಥದಲ್ಲಿ ಈ ಅಲೆಗಳು ಹೋಗುವ ಮತ್ತು ಬರುವ ಪ್ರಕ್ರಿಯೆ ಚಿರಂತನ ಕಾಲದಿಂದ ನಡೆದು ಬರ್ತಾ ಇರೋದು. ಆ ಕಾಲದಿಂದಲೂ ಈ ಅಲೆಗಳು ಏರಿಳಿತ ನಡೆದು ಬರ್ತಾ ಇರೋದು. ಈ ಸಮುದ್ರ ಹೀಗೆ ಇದೆ, ಈ ಅಲೆಗಳು ಹೋಗ್ತಾ ಬರ್ತಾ ಇವೆ ಅಂತ. ಇನ್ನೊಂದು ರೆಫರೆನ್ಸ್ ಏನ್ ಹೇಳ್ಬೋದು ಅಂದ್ರೆ, ಗ್ರೀಕ್ ಸಮಯದಲ್ಲಿ ಕ್ಲಾಸಿಕ್ ಗಾಡ್ಸ್ ಇದ್ರು. ಈಗ ಕ್ರಿಶ್ಚಿಯನ್ ಬಿಲೀಫ್ ಇದೆ. ಈ ದೇವರ ಬಗೆಗಿನ ನಂಬಿಕೆ ಹೋಗುವುದು ಮತ್ತು ಬರುವುದು ಅಲೆಯಂತೆ ಇದು ಸಾಮಾನ್ಯ. ರಿಲಿಜಿಯಸ್ ಬಿಲೀಫ್ ಹೋಗುವುದು ಮತ್ತು ಬರುವುದು, ಧಾರ್ಮಿಕ ಶ್ರದ್ಧೆ ಉಳಿಯುವುದು ಮತ್ತೆ ಅಳಿಯುವುದು, ಇದು ಈ ನಿಸರ್ಗದ ಸಾಮಾನ್ಯ ಪ್ರಕ್ರಿಯೆ ಅಂತ ಅವನಿಗೆ ಅನಿಸುತ್ತದೆ. ಯಾಕೆ ಸೊಫೋಕ್ಲಿಸ್ ಸಮಯದಲ್ಲೂ ಈಗ ಆಗಿತ್ತು. ಆತ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಇದ್ದಂತಹ ಕವಿ ಸೊಫೋಕ್ಲಿಸ್, ಟ್ರಾಜಿಡಿಯನ್ನು ಬರೆದವನು ಗ್ರೀಕ್ನ ಸಾಹಿತ್ಯದಲ್ಲಿ. ಸೊ ಆತನ ಕಾಲದಿಂದಲೂ ಈ ಧಾರ್ಮಿಕ ಶ್ರದ್ಧೆ ಕುಸಿಯುತ್ತದೆ ಮತ್ತೆ ಬರ್ತದೆ. ಅಥವಾ ಈ ಧಾರ್ಮಿಕ ಶ್ರದ್ಧೆ ಬದಲಾಗುವುದು, ಈ ಬದಲಾವಣೆ ಅನ್ನೋದು ಏನು ಈ ನಿಸರ್ಗದ ನಿಯಮ ಅನ್ನೋದಕ್ಕೆ ಈ ಸೊಫೋಕ್ಲಸ್ನ ಹೆಸರನ್ನ ಆತ ತರ್ತಾ ಇರಬಹುದು ಇಲ್ಲಿ. ಫೈಂಡ್ ಆಲ್ಸೋ ದ ಸೌಂಡ್ ಅ ಥಾಟ್ ಹಿಯರಿಂಗ್ ಇಟ್ ಬೈ ಡಿಸ್ಟೆಂಟ್ ನಾರ್ಥನ್ ಸಿ. ದೂರದಿಂದ ಈಜಿಪ್ಟ್ ಗ್ರೀಸ್ನಲ್ಲಿ ಸೊಫೋಕ್ಲಿಸ್ ಈ ತರದ ಧ್ವನಿಯನ್ನು, ಈ ತರದ ಬದಲಾವಣೆಯನ್ನು ಕಂಡಿದ್ದ. ದೆನ್ in the next stanza, the sea of faith was once too at the full and round earth shore, lay like the folds of a bright griddle furled. ಒಂದು ಕಾಲದಲ್ಲಿ ಈ ಧಾರ್ಮಿಕ ಶ್ರದ್ಧೆ ಅನ್ನೋದು, ಧಾರ್ಮಿಕ ನಂಬಿಕೆ ಅನ್ನೋದು ಭೂಮಿಯ ಸುತ್ತ ಇತ್ತು. ಭೂಮಿಯಲ್ಲಿ ಧಾರ್ಮಿಕ ನಂಬಿಕೆ ಅನ್ನೋದು, ದ ಸಿ ಆಫ್ ಫೇತ್, ಶ್ರದ್ಧೆ, ವಾಸ್ ಒನ್ಸ್ ಟೂ ಎಟ್ ದ ಫುಲ್ ಅಂಡ್ ರೌಂಡ್ ಅರ್ತ್ ಶೋರ್. ಭೂಮಿಯ ಸುತ್ತವೂ ಈ ಶ್ರದ್ಧೆ ಅನ್ನೋದು ತುಂಬಿತ್ತು. ಲೈ ಲೈಕ್ ದ ಫೋಲ್ಡ್ಸ್ ಆಫ್ ಅ ಬ್ರೈಟ್ ಗ್ರಿಡ್ಲ್ ಫರ್ಲ್ಡ್, ಸುತ್ತುಕೊಂಡಿರ್ತಕ್ಕಂಥ ನಂಬಿಕೆ ಇತ್ತು ಒಮ್ಮೆ. ಬಟ್ ನೌ ಓನ್ಲಿ ಐ ಹಿಯರ್ ಇಟ್ಸ್ ಮೆಲಾಂಕಲಿ ಲಾಂಗ್ ವಿತ್ಡ್ರಾಯಿಂಗ್ ರೋರ್. ಆದರೆ ಈಗ ಈ ಧಾರ್ಮಿಕ ಶ್ರದ್ಧೆ ಕುಸಿತಾ ಇದೆ. ನನಗೀಗ ಕೇಳಿಸ್ತಿರೋದು ಏನಂದ್ರೆ ಮೆಲಾಂಕಲಿ ಲಾಂಗ್ ವಿತ್ಡ್ರಾಯಿಂಗ್ ರೋರ್. ಆ ಶ್ರದ್ಧೆ ಕಡಿಮೆ ಆಗ್ತಿರೋದು, ನಿಧಾನಕ್ಕೆ ಮಾಯವಾಗ್ತಿರೋದು. ರಿಟ್ರೀಟಿಂಗ್ ಟು ದ ಬ್ರೆತ್ ಆಫ್ ದ ನೈಟ್ ವಿಂಡ್ ಡೌನ್ ದ ವಾಸ್ಟ್ ಎಡ್ಜಸ್ ರಿಯರ್ ಅಂಡ್ ನೆಕೆಡ್ ಶಿಂಗಲ್ಸ್ ಆಫ್ ದ ವರ್ಲ್ಡ್. ನಿಧಾನಕ್ಕೆ ಈ ಧಾರ್ಮಿಕ ಶ್ರದ್ಧೆ ಅನ್ನೋದು
ಆವಿ ಆಗ್ತಾ ಇದೆ, ಮರೆಯಾಗ್ತಾ ಇದೆ. ಈ ನೈಟ್ ವಿಂಡ್ ನಲ್ಲಿ ಧಾರ್ಮಿಕ ಶ್ರದ್ಧೆ ಅನ್ನೋದು ಮಾಯವಾಗ್ತಿರುವುದನ್ನು ನಾನು ಕಾಣ್ತಾ ಇದ್ದೀನಿ ಅಂತ. ಅಂದ್ರೆ ಶ್ರದ್ಧೆ ಒಂದು ಸಮಯದಲ್ಲಿ ಭೂಮಿಯಲ್ಲಿ ಇತ್ತು, ಆದರೆ ಈಗ ಆ ಶ್ರದ್ಧೆ ನಿಧಾನಕ್ಕೆ ಮಾಯವಾಗ್ತಾ ಇದೆ. ದೇರ್ ಇಸ್ ನೋ ಬಿಲೀಫ್, ಫೇತ್ in religion, in Christianity, in England then. So it's the people are losing their belief in religion. They are becoming pagans or barbarians according to Matthew Arnold. In the last stanza, he again calls his wife. He addresses her. ಅವಳನ್ನು ಉದ್ದೇಶಿಸಿ ಈ ಕೊನೆಯ ಸ್ಟ್ಯಾಂಜಾವನ್ನು ಹೇಳ್ತಾನೆ. Love, let's be true to one another. For the world which seems to lie before us like a land of dreams, so various, so beautiful, so new, hath really neither joy, nor love, nor light, nor certitude, nor peace, nor help for pain. And we are here as on darkling plain, swept with confused alarms of struggle and flight, where ignorant armies clash by night. So, ಇಲ್ಲಿ ಮತ್ತೆ he again addresses his wife and he says to her, let's be true to one another. ನಾವಾದರೂ ಒಬ್ಬರಿಗೊಬ್ಬರು ಪ್ರಾಮಾಣಿಕವಾಗಿರೋಣ. ಯಾಕಂದ್ರೆ ಈ ಕನಸಿನಂತೆ ಕಾಣುವ ಈ ಜಗತ್ತಿನಲ್ಲಿ, for the world which seems to lie before us like a land of dreams, so various, so beautiful, so new. It looks so beautiful, so new and so various, but actually what is it? It's not like that. So we need to be true each. We need to be true to one another, because the world seems beautiful but it's not beautiful. World seems good but it's not good. World seems joyful but it's not joyful. There is no certitude, no certainty, there is uncertainty, there is no peace, there is no help for pain. ಈ ಜಗತ್ತಿನಲ್ಲಿ there is no certitude. ನಿಶ್ಚಿತತೆ ಅನ್ನೋದಿಲ್ಲ, ಅನ್ಸರ್ಟನಿಟಿ ಇದೆ, ಶಾಂತಿ ಅನ್ನೋದಿಲ್ಲ, ನೋವಿಗೆ ಹೆಲ್ಪ್, ಸಹಾಯ ಅನ್ನೋದಿಲ್ಲ. And we are here as darkling plains swept with confused alarms of struggle and flight. ನಾವಿಲ್ಲಿ ರಾತ್ರಿಯ ಒಂದು ಕತ್ತಲೆಯಲ್ಲಿ ಯುದ್ಧ ಮಾಡ್ತಾ ಇರತಕ್ಕಂಥ ಯೋಧರಂತೆ ಇದ್ದೇವೆ. ಅಂದ್ರೆ ಕರಾಳ ರಾತ್ರಿಯಲ್ಲಿ ನಡೆಯುವ ಯುದ್ಧದಲ್ಲಿ ಯೋಧರಂತೆ ನಾವು ಈ ಜಗತ್ತಿನಲ್ಲಿ ಇದ್ದೇವೆ. ನಮಗಿಲ್ಲಿ ಯಾವುದೇ ನಂಬಿಕೆ ಅನ್ನೋದಿಲ್ಲ, ಯಾವುದೇ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ವೇರ್ ಇಗ್ನೋರೆಂಟ್ ಆರ್ಮೀಸ್ ಕ್ಲಾಶ್ ಬೈ ನೈಟ್. ಕತ್ತಲೆಯಲ್ಲಿ ಕಾದಾಡುವ ಸೈನಿಕರಂತೆ ನಾವಿದ್ದೇವೆ ಈ ಜಗತ್ತಿನಲ್ಲಿ. ಈ ಜಗತ್ತು ಕತ್ತಲೆಯಂತೆ. ಇಲ್ಲಿ ಸರ್ಟಿಟ್ಯೂಡ್ ಇಲ್ಲ, ಪೀಸ್ ಇಲ್ಲ, ಅಂಡ್ ದೇರ್ ಇಸ್ ನೋ ಹೆಲ್ಪ್ ಫಾರ್ ಪೇನ್. ಸೋ ಸ್ಯಾಡ್. ಪದ್ಯದ ಕೊನೆಗೆ ಅತಿಯಾದ ವಿಷಾದ, ವಿಷಣ್ಣತೆಯನ್ನು ಕವಿ ವಿವರಿಸ್ತಾನೆ, ವ್ಯಕ್ತಪಡಿಸ್ತಾನೆ. ಈ ತರದ ವಿಷಾದಕ್ಕೆ ಕಾರಣ ಏನಿರಬಹುದು? ನಾನು ಈಗಾಗಲೇ ಹೇಳಿರುವಂತೆ 1859ರಲ್ಲಿ ಚಾರ್ಲ್ಸ್ ಡಾರ್ವಿನ್